ಹೆಲೋ, ಇದು ಫಿಟ್ಕರಿ ಅಂತ. ಇದು ಆನ್ಲೈನಲ್ಲಿ ಸಿಗತ್ತೆ, ಇಲ್ಲ ಕೆಲವೊಂದು ಶಾಪ್ಗಳಲ್ಲಿ ಸಿಗತ್ತೆ. ಪೌಡ್ರ್ ಆಗೋ ಸಿಗತ್ತೆ, ಈ ಥರ ಕಲ್ಲಾಗೋ ಸಿಗತ್ತೆ. ಕಲ್ಲು ನಾವು ತೊಗೊಂಡಿದ್ರೆ ಅದನ್ನು ಕ್ರಷ್ ಮಾಡಿ ಪೌಡ್ರ್ ಮಾಡಿಕೊಂಡು ಯೂಸ್ ಮಾಡಬೇಕು. ಇಲ್ಲ ವಾಟ್ರಲ್ಲಿ ಒಂದು 24 hours ನೀವು ಅದನ್ನು ಸೋಕ್ ಮಾಡಿದರೆ ಅದು ಡೈಲ್ಯೂಟ್ ಆಗಿಬಿಡತ್ತೆ. ಆಮೇಲೆ ನೀವು ಅದನ್ನು ಆ ವಾಟ್ರನ್ನು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಗಿಡಗಳಿಗೆಲ್ಲ ಸ್ಪ್ರೇ ಮಾಡೋದ್ರಿಂದ ಹುಳುಗಳು ಬೀಳುತ್ತಲ್ಲ ಗಿಡಗಳ ಮೇಲೆ, ಹುಳುಗಳು ಬಿದ್ದಿದ್ದು ಹೋಗುತ್ತೆ. ಇಲ್ಲ ವೈಟ್ ಹಿಟ್ಟಿನ ಥರ ಆಗಿಬಿಡತ್ತೆ, ಹೂವು ಬಿಡಲ್ಲ, ಎಲೆಗಳು ಹಾಳಾಗಿರುತ್ತೆ. ಆ ಥರ ಆದವಾಗ ನಾವು ಈ ಫಿಟ್ಕರಿನ ಯೂಸ್ ಮಾಡ್ಬೋದು. ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇರಲ್ಲ, ಕೆಮಿಕಲ್ ಸ್ಪ್ರೇ ಆಗಲ್ಲ. ನಾವು ಈ ತರಕಾರಿ ಗಿಡಗಳಿಗೆಲ್ಲ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ನಮಗೆ ಅದು ತೊಂದರೆ ಆಗತ್ತೆ. ಸೊ ಈ ಫಿಟ್ಕರಿನ ನಾವು ಯೂಸ್ ಮಾಡ್ಬೋದು. ಈ ಥರ ನೀವು ವಾಟರ್ ಸ್ಪ್ರೇನ ನೀವು ಮಾಡ್ಬೋದು. ಸ್ಪ್ರೇ ಬಾಟಲಿಗೆ ಹಾಕ್ಕೊಂಡು ವಾಟರನ್ನು, ಆಮೇಲೆ ಡೈಲ್ಯೂಟ್ ಆದ ವಾಟರನ್ನು ಈ ಥರ ಗಿಡಗಳಿಗೆಲ್ಲ ಸ್ಪ್ರೇ ಮಾಡಿದರೆ ಗಿಡಗಳ ಮೇಲೆ ಏನು ವೈಟ್ ಹುಳಗಳು ಬಿದ್ದಿರುತ್ತೆ ಅಥವಾ ಯಾವ ಥರದ್ದೇ ಹುಳಗಳು ಬಿದ್ದಿದ್ರೂ ನಾವು ಈ ಥರ ಸ್ಪ್ರೇ ಮಾಡೋದ್ರಿಂದ ಇದು ಒಂದು 4 ದಿನದಲ್ಲಿ ಸರಿ ಹೋಗುತ್ತೆ. ಇಲ್ಲ ಸರಿ ಹೋಗಿಲ್ಲ, ಇನ್ನು ಸ್ವಲ್ಪ ಇದೆ ಅನಿಸಿದರೆ ಡಬಲ್ ಟೈಮು ನೀವು ಸ್ಪ್ರೇ ಮಾಡಬೇಕಾಗತ್ತೆ. ನೋಡಿ, ಈ ಥರ ವೈಟ್ ಹುಳುಗಳು ಬಿದ್ದಿರುತ್ತಲ್ಲ, ಅದನ್ನು ನಾವು ಹೋಗಿಸ್ಕೊಬೋದು. ಇಲ್ಲ ಬೇರೆ ಥರ ಹುಳುಗಳು ಬಿದ್ರೂ, ಯಾವುದೇ ಥರ ಹುಳುಗಳಿದ್ರೂ ಈ ಥರ ಫಿಟ್ಕರಿನ ನಾವು ವಾಟ್ರಲ್ಲಿ ಡೈಲ್ಯೂಟ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಚೆನ್ನಾಗಿ ನಮಗೆ ಹೆಲ್ಪ್ ಆಗುತ್ತೆ. ಸೊ ನಾನು ಇದನ್ನು ಟ್ರೈ ಮಾಡ್ತೀನಿ, ನೀವು ಬೇಕಿದ್ರೆ ಟ್ರೈ ಮಾಡಿ. ನೀವು ಗಾರ್ಡನಿಂಗ್ ಹಾಬಿ ಇದ್ದವರಾದರೆ ಹುಳುಗಳು ತುಂಬ ಬೀಳುತ್ತೆ ಗೊತ್ತಿರುತ್ತೆ. ಸೊ ಕೆಮಿಕಲ್ ಸ್ಪ್ರೇ ಮಾಡೋದಕ್ಕಿಂತ ಇದನ್ನು ನಾವು ಸ್ಪ್ರೇ ಮಾಡ್ಕೊಬೋದು. ಸೊ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.